ಸಾಲಿನಲ್ಲಿ ಅತಿ ಹೆಚ್ಚು ಕೆಲಸ ಮಾಡ್ತಿದ್ದೀವಿ. ಗ್ರಾಮ ಪಂಚಾಯತಿಲಿ ಅತಿ ಹೆಚ್ಚು ಕೆಲಸ ಮಾಡ್ತಿದ್ದೀವಿ. ಅದ್ರ ಜೊತೆಯಲ್ಲಿ ಆ ಮಾಡಿರ್ತಕ್ಕಂಥ ಕೆಲಸಗಳು ಸಹ ಎಲ್ಲ ಅಸೆಟ್ಸ್ ಎಲ್ಲ ಯಾವ ಇನ್ನೂ 10 ವರ್ಷ ಬಿಟ್ಕೊಂಡು ಹೋದ್ರು ಸಹ ಆ ಅಸೆಸ್ಟ್ ಕಾಣುವಂತ ಕೆಲಸಗಳನ್ನ ಹೆಚ್ಚು ಮಾಡಿಸಿದ್ದೀವಿ. ಯಾಕಂದ್ರೆ ನಾವು ಸಿಮೆಂಟ್ ರಸ್ತೆಗಳು, ಸಿಮೆಂಟ್ ಚರಂಡಿಗಳು, ಮೈಸೂರು ಹೆಬ್ಬಾಟಲ್ಲೇ ಕೂತಿದ್ದಾರೆ, ಹೊಸ ಶೌಚಾಲಯಗಳನ್ನು ಕಟ್ಟಿಸಿದ್ದೀವಿ, ಹೊಸ ಕಾಂಪೌಂಡ್ ಕಟ್ಟಿಸಿದ್ದೀವಿ. ಈಗ ನಾವು ಮಾಡಿರ್ತಕ್ಕಂಥ ಕೆಲಸದಲ್ಲಿ 80% ಅಸೆಟ್ಸ್ ವರ್ಕ್ ಅನ್ನ ಮಾಡಿಸಿದ್ವಿ. ಅಂದ್ರೆ ಇನ್ನೂ 10 ವರ್ಷ ಕಳೆದು ಆ ವರ್ಕ್ ಕಾಣುವಂತ ಕೆಲಸಗಳು ಮಾಡಿದ್ವಿ. ಒಂದು 20% ಮಾತ್ರ ಏನು ಕಾಲುವೆ ಅಭಿವೃದ್ಧಿ ಮತ್ತೆ ಕೆರೆ ಅಭಿವೃದ್ಧಿಗಳನ್ನ ಮಾಡಿಸಿದ್ದೀವಿ. ಹಾಗಾಗಿ ಒಳ್ಳೆ ಕೆಲಸಗಳು ನಾವು ಇದುವರೆಗೆ ಮಾಡಿಸಿದ್ವಿ. ಈಗ ಒಂದೇನಪ್ಪ ಅಂದ್ರೆ ನಾವು ಹಿಂದೆ ಹೇಳಿದ್ವಿ ನಿಮಗೆ, ಈ ವರ್ಷದಿಂದ ನಮಗೆ ಈ ನರೇಗಾ ಯೋಜನೆಯ ಬದಲಾಗಿ VBG ಅಂತಕ್ಕಂಥ ಯೋಜನೆ ಇದೆ. ಯೋಜನೆಯಲ್ಲಿ ಏನು ಬದಲಾವಣೆ ಇಲ್ಲ. ಆ ಯೋಜನೆಯ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ. ಈಗ ಮೊದಲೆಲ್ಲ 100 ದಿನ ಇತ್ತು, ಈಗ 125 ದಿನ ಇದೆ. ಅದು ಬಿಟ್ಟರೆ ಬೇರೆ ಎಲ್ಲವೂ ಅದೇ ಇದೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಇದುವರೆಗೆ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ 60% 90% ಅನುದಾನ ಕೊಡ್ತಾ ಇತ್ತು, ಸ್ಟೇಟ್ ಗೌರ್ಮೆಂಟ್ 10% ಅನುದಾನ ಕೊಡ್ತಾ ಇತ್ತು ಇದುವರೆಗಿನ ಯೋಜನೆಯಲ್ಲಿ. ಆದ್ರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಇಂದ 60% ಮತ್ತೆ ರಾಜ್ಯ ಸರ್ಕಾರದಿಂದ 40% ಅನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಯೋಜನೆಯಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ಈ ಯೋಜನೆ ಮುಂದುವರಿಸಬೇಕಾ ಬೇಡವ ಅನ್ನೋದ್ರ ಬಗ್ಗೆ ಇದು ರಾಜ್ಯ ಸರ್ಕಾರದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಚರ್ಚೆಗಳು ನಡೀತಾ ಇದೆ. ಅದು ಅವರು ಹೇಗೆ ಹೇಳ್ತಾರೆ ಅದ್ರ ಬಗ್ಗೆ ನಾವು ಮುಂದುವರಿಸಬೇಕು. ಯೋಜನೆ ಇರ್ತಕ್ಕಂಥದ್ದು ಇದೇನಂದ್ರೆ, ಈ ಯೋಜನೆಯಲ್ಲಿ ಇತ್ತೀಚೆಗೆ ನಾವು ಪಾರದರ್ಶಕತ್ವವನ್ನ ಹೆಚ್ಚಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಈಗೆಲ್ಲ ಮೊದಲೆಲ್ಲ ಏನಪ್ಪಾ ಅಂತಂದ್ರೆ, ನಾವು ಕೂಲಿ ಮಾಡೋ ಕಾರ್ಮಿಕರು ಅಂತಾದ್ರೆ ಏನೋ ಮಾಡ್ತಾ ಇದ್ರು. ಆದ್ರೆ ಈಗ ಆಗಿಲ್ಲ. ಈಗ KYC ಮಾಡಿದ್ವಿ. ಪ್ರತಿಯೊಬ್ಬರು ಸಹ ಯಾರು MMR ಅಲ್ಲಿ ಇರ್ತಾರೋ ಅವರೇ ಬಂದು ನಿಂತ್ಕೋಬೇಕು, ಅವ್ರನ್ನೇ ನಾವು ಕ್ಯಾಪ್ಚರ್ ಮಾಡಬೇಕು. ಅಂದ್ರೆ ಅವರ ಕಣ್ಣು ಇದನ್ನೆಲ್ಲ ಮಾಡಿದ್ರೆ ಹಾಗಾಗಿ ಅವರು ಬಂದು ನಿಂತರೆ ಮಾತ್ರ ಅಟೆಂಡೆನ್ಸ್ ಹಾಜರಿ ಬರುತ್ತೆ. ಇಲ್ಲ ಅಂತಂದ್ರೆ ಅದು ಗೈರು ಹಾಜರಾಗುತ್ತೆ. ನಾವು ಬೇರೆ ಯಾರ ಕರ್ಕೊಂಡು ನೋಡ್ತಿದ್ರೆ ಗೈರು ಹಾಜರಾಗುತ್ತೆ ಈಗ. ಹಾಗಾಗಿ ಯೋಜನೆಯಲ್ಲಿ ಪಾರದರ್ಶಕತೆ ಹೆಚ್ಚಿನದಾಗಿ ಬಂದಿದೆ. ಎರಡನೇದಾಗಿ ಈಗ ಎಷ್ಟೋ ಕೆಲಸಗಳು ನಾವು ಇತ್ತೀಚೆಗೆ 25-26ನೇ ಸಾಲಲ್ಲೂ ಒಂದು 30-35 ಲಕ್ಷದ ಕೆಲಸ ಮಾಡಿಸಿದ್ದೀವಿ. ಆದ್ರೆ ಈ ವರ್ಷದಲ್ಲಿ ಏನಾಗಿದೆ ಅಂತಂದ್ರೆ, ಯಾವುದೇ ಸಾಮಗ್ರಿ ಬಿಲ್ಗಳು ಇದುವರೆಗೂ ಸರ್ಕಾರದಿಂದ ಬಿಡುಗಡೆನೇ ಆಗಿಲ್ಲ. ಯಾಕೆ ಬಿಡುಗಡೆ ಆಗಿಲ್ಲ ಅಂತ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಒಟ್ಟು ಏನು ನಮಗೆ ಈಗ 24-25ನೇ ಸಾಲಿಗೆ ನಮ್ಮ ಇಡೀ ನಮ್ಮ ಪಂಚಾಯತಿ ಬಂದಿರೋದು ಬರೀ 3 ಲಕ್ಷ. 3 ಲಕ್ಷದಲ್ಲಿ 2.5 ಲಕ್ಷವನ್ನ ಕಾಮಗಾರಿಗೆ ಕೊಟ್ಟಿದ್ವಿ. ಇನ್ನು 70,000ವನ್ನ 2 ಕೊಟ್ಟಿಗೆಗಳಿಗೆ ಕೊಟ್ಟಿದ್ವಿ. ಈ ವರ್ಷ ಕೊಟ್ಟರೆ ಇನ್ನೂ ನಮಗೆ 20 ಲಕ್ಷ ರೂಪಾಯಿ ಹತ್ರ ನಾವು ಸಾಮಗ್ರಿ ಬಿಲ್ಲನ್ನ